ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ ಪಾದಾಚಾರ್ಯೋ ನಮೋ ನಮಃ. ಓಂ ಕಲ್ಯಾಣಾತ್ ಪದಘಾತ್ರಾಯ ಕಾಮಿದಾರ್ಥ ಪ್ರದಾಯಿನಿ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮೋ ನಮಃ. ಕಲ್ಯಾಣಾತ್ ಪದಘಾತ್ರಾಯ ಕಾಮಿದಾರ್ಥ ಪ್ರದಾಯಿನಿ ಕಡಿಕಾಚಲನಿವಾಸಾಯ ನರಸಿಂಹಾಯ ನಮೋ ನಮಃ. ಓಂ ಏಕೋ ವಿಷ್ಣುಂ ಗದ್ಭೂತಂ ತದದ್ಭೂತಾಂ ದಿನೈಕಜಃ ತ್ರಿಲೋಕಾನ್ ವ್ಯಾಪ್ಯ ಭೂತಾತ್ಮಾ ಭೂಪತೆ ವಿಶ್ವಕವಿಯಃ. ಓಂ ನಾರಾಯಣಾಯ ನಮಃ. ಲಕ್ಷ್ಮೀನಾರಾಯಣಾಯ ನಮಃ. ಲಕ್ಷ್ಮೀ ನರಸಿಂಹಾಯ ನಮಃ. ಪಾರ್ವತಿ ಪರಮೇಶ್ವರಾಯ ನಮಃ. ಸಿದ್ಧಿ ಬುದ್ಧಿ ವಿನಾಯಕಾಯ ನಮೋ ನಮಃ. ಎಲ್ಲ ಸಜ್ಜನರಿಗೂ ದೇವರ ಅನುಗ್ರಹದಿಂದ ಆಶೀರ್ವಾದ, ಚಿಕ್ಕವರಿಗೆ ನಮಸ್ಕಾರಗಳನ್ನ ಸಲ್ಲಿಸಿ, ಆಷಾಢ ತಿಂಗಳಲ್ಲಿ ಬರುವತಕ್ಕ ಅಮಾವಾಸ್ಯೆ ದಿವಸ ಸ್ತ್ರೀಗಳು ಮಾಡೋ ಒಂದು ವಿಶೇಷವಾದ ಪೂಜೆ. ಹಾಗಂದ್ರೆ ನಾನಾ ವಿಧ ಹೆಸರುಗಳಿಂದ ಆ ಪೂಜೆಗೆ ಹೆಸರುಗಳಾದ ಭೀಮನ ಅಮಾವಾಸ್ಯೆ, ಥಾಣಿ ಅಮಾವಾಸ್ಯೆ, ದೀಪಸ್ತಂಭ ಪೂಜಾ, ಗಂಡನ ಪೂಜಾ, ಹಂಗಂತ ನಾನಾ ವಿಧ ಹೆಸರುಗಳನ್ನ ಅಮಾವಾಸ್ಯೆ ದಿವಸ ಮಾಡೋ ಪೂಜೆಗೆ ಹಿರಿಯವರು ಇಟ್ಟಿದ್ದಾರೆ. ಅಂತ ಪೂಜೆಯನ್ನ ಸ್ತ್ರೀಗಳು ತಮ್ಮ ಮನೆಯಲ್ಲಿ ಒಂದೊಂದು ವರ್ಷವೂ ಈ ಆಷಾಢ ಮಾಸ ಅಮಾವಾಸ್ಯೆ ದಿವಸ ಮಾಡೋದಾವೇ ಇರ್ತಾರಂಬರನ್ನ ನಾವು ಕಾಣುತ್ತೇವೆ. ಈ ಪೂಜೆಯನ್ನ ಸ್ತ್ರೀಗಳು ಮತ್ತು ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳು ಎಲ್ಲರೂ ಕೂಡ ಈ ಪೂಜೆಯನ್ನ ಮಾಡಬೇಕಂತ ನಮಗೆ ಇತಿಹಾಸದಲ್ಲಿ ತಿಳಿಸಿಕೊಡ್ತಾರೆ. ಲಗ್ನ ಆದವರು ಈ ಪೂಜೆ ಮಾಡಬೇಕಿಂದ ತನ್ನ ಸುಮಂಗಲಿ ಅಭಿವೃದ್ಧಿಯಾಗಿ ತನ್ನ ಮಾಂಗಲ್ಯ ಸ್ಥಿರವಾಗಿರಬೇಕಂತ ಮಾಡೋ ಪೂಜೆಗೆ ಗಂಡನ ಪೂಜಾ ಹಂಗಂತ ಹೆಸರು. ಇದರನ್ನ ಎಲ್ಲರೂ ಹೆಂಗಸರು ಮಕ್ಕಳೆಲ್ಲ ಮಾಡ್ತಾರಂತಂದ್ರೆ ತನ್ನ ಗಂಡನ ಮಾತ್ರ ಇಲ್ಲ, ಸಂಸಾರದಲ್ಲಿ ಇರತಕ್ಕ ಅನೇಕ ಎಲ್ಲ ಗಂಡಸರು ಕೂಡ ಚಂದಾಗಿ ಇರಬೇಕು. ಯಾಕಂದ್ರೆ ಗಂಡಸರಿಗೆ ನಾನಾ ವಿಧ ದುಃಖಗಳು ತುಂಬಿ ಇರ್ತದೆ ಅಂತ ಹೇಳ್ತಾರೆ. ಹೊರ ಕಡೆ ಹೋಗಿ ಬಂದ್ರೂ ಕಷ್ಟ ಇರುತ್ತೆ, ಅದು ಮಾತ್ರ ಇಲ್ಲ, ಸಂಸಾರ ದುಃಖವನ್ನು ಇಟ್ಕೊಂಡಿರ್ತಾರಂತ ಹೇಳಿ ಈ ಸ್ತ್ರೀಗಳು ಮಾಡಿದರೆ, ಈ ಹೆಣ್ಣು ಮಕ್ಕಳು ಪೂಜೆ ಮಾಡಿದರೆ ತನ್ನ ಸಹೋದರಗಳು ಅಣ್ಣ ತಮ್ಮ ಇರ್ತಾರಲ್ವ, ಇವರು ಎಲ್ಲರೂ ಕೂಡ ಚಂದ ಇರ್ತಾರೆ. ಅವರುಗಳಿಗೆ ಆರೋಗ್ಯ ಚಂದ ಇರುತ್ತೆ, ಆಯುಳ್ ತುಂಬಿ ಇರುತ್ತೆ. ಹಂಗಂತ ನಮಗೆ ಈ ಗಂಡನ ಪೂಜಾ ಅಂತ ದೀಪಸ್ತಂಭ ಪೂಜಾ ತಿಳಿಸಿಕೊಡುತ್ತೆ. ಇದಕ್ಕೆ ಠಾಣಿ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಅಂತ ಹೇಳ್ತಾರಂತ ನಾವು ನೋಡಿದ್ದೇವೆ ಅಲ್ವಾ. ಇದನ್ನ ಪಾರ್ವತಿ ದೇವಿ ಪರಮೇಶ್ವರನ ಕುರಿತು ಮಾಡೋ ಪೂಜೆ ಅಂತ ಹೇಳ್ತಾರೆ. ಗಂಡನ ಪೂಜೆ ಎಂಬುದು ಗಂಡನ ಚಂದ ಇರಬೇಕೆಂಬ ಮಾಡೋ ಪೂಜೆಗೋಸ್ಕರ ಪಾರ್ವತಿ ದೇವಿ ತನ್ನಡ ಗಂಡನ ಇರತಕ್ಕ ಪರಮೇಶ್ವರನ ಕುರಿತು ಪೂಜೆ ಮಾಡ್ತಾಳ. ಇದರ ಹೆಸರಿಂದ ಏನು ಅಂತ ಕೇಳಿದ್ರೆ, ಲಗ್ನ ಆಗಲದ್ದ ಹೆಣ್ಣು ಮಕ್ಕಳು ದೇವಿಯನ್ನ ಕುರಿತು ಪೂಜೆ ಮಾಡಿದ್ರೆ ಅಖಿಲಾಂಡ ನಾಯಕ ರುದ್ರದೇವರು ಪರಮೇಶ್ವರ ಹ್ಯಾಂಗಿದ್ದಾನೋ ಅದೇ ತರ ತನಿಗೆ ಗಂಡ ಬರ್ತಾನೆ, ತನಿಗೆ ಗಂಡು ಸಿಕ್ಕತ್ತ ಹಂಗಂಬುದು ನಾವು ತಿಳಿಸಿ ಕೊಡ್ತಾರೆ. ಈ ಪೂಜೆ ಮಾಡ್ಲಿಕ್ಕೆ ಮುಂದ್ರೆ ಏನೇನು ಸಾಮಗ್ರಿಗಳು ಬೇಕು ಹಂಗಂತಂದ್ರೆ, ಈ ಕಳಿಮಣ್ಣು ಅಂತ ಅಂತಾರಲ್ವಾ, ಅದರೊಳಗೆ 2 ಸ್ತಂಭವನ್ನು ಮಾಡ್ಕೊಬೇಕು. ಒಂದು ಸ್ತಂಭ ದೊಡ್ಡದು, ಒಂದು ಸ್ತಂಭ ಚಿಕ್ಕಟ ಇರಬೇಕು, ಸಣ್ಣದ, ತುಂಬಾ ಚಿಕ್ಕಟಿಲ್ಲ, ಸ್ವಲ್ಪ ಚಿಕ್ಕಟ ಇರಬೇಕು. ಆ ಕಳಿಮಣ್ಣಿಂದ ಮಾಡಿದ ಸ್ತಂಭಕ್ಕೆ ಅರಶಿನ ಕುಂಕುಮ, ಸುಣ್ಣ, ಜಾವಳ ಇದೆಲ್ಲ ಹಚ್ಚಿ, ಅದು 2ಕ್ಕೂ ಅರಿಶಿಣ ಬೇರು, ವಿರಾಳಿ ಮಂಜ ಅಂತಂದಾರಲ್ಲ, ಆ ಅರಿಶಿಣ ಬೇರನ್ನ ಒಂದು ದೂರದಲ್ಲಿ ಕಟ್ಟಿ ಆ ಸ್ತಂಭಕ್ಕೆ ಕಟ್ಟಿ ಇಡಬೇಕು.
ಅದಕ್ಕೆ ಮುಂದೆ ಮನೆಯನ್ನ ಶುದ್ಧ ಮಾಡಿ ದೇವರ ಮನೆಯಲ್ಲಿ ಒಂದು ದೊಡ್ಡ ಹಲಿಗೆ ಹಾಕಿ ಅದರ ಮೇಲೆ ಒಂದು ವಸ್ತ್ರವನ್ನ ಹಾಕಿ ಅದರೊಳಗೆ ಒಂದು ತಟ್ಟೆ ಇಟ್ಟು ಆ ತಟ್ಟಿನ ಸ್ವಲ್ಪ ಅಕ್ಕಿ ಹಾಕಿ ಅದರೊಳಗೆ ಈ ಸ್ತಂಭವನ್ನ ಇಡಬೇಕು. ಕೆಲವರು ಎರಡೇ ಹಾಕ್ತಾರೆ, ಕೆಲವರ ಮನೆಯಲ್ಲಿ 4 ಇಡ್ತಾರೆ. ಏನಂದ್ರೆ ಪರಮೇಶ್ವರ, ಪಾರ್ವತಿ, ವಿನಾಯಕ, ಸ್ಕಂದ ಅಂತ 4 ಇಡ್ತಾರೆ. ಅವರವರ ಮನೆ ಪದ್ಧತಿ ಪ್ರಕಾರ ಅದನ್ನ ಮಾಡ್ಕೋಬೇಕು ಅಂತ ನಾವು ತಿಳಿಸಿಕೊಡ್ತಾರೆ. ಅರ್ಶನ ಕುಂಕುಮ ಪೂಜೆ ಏನೇನು ಬೇಕು, ಅರ್ಶನ ಕುಂಕುಮ, ಮಂತ್ರಾಕ್ಷದ, ಹೂವು, ಬಿಡಿ ಹೂವು, ಅರ್ಚನೆಗೆ ಬಿಡಿ ಹೂವು, ಜಾವಳ, ನೈವೇದ್ಯಕ್ಕೆ ಚಾತುರ್ಮಾಸಕ್ಕೋಸ್ಕರ ಮಾವಿನ ಹಣ್ಣು, ಕಲ್ಸಕ್ರಿ, ಪಾಯಸಕ್ಕೆ ವಿಶೇಷ ಪಾಯಸ ಮಾಡಬಂದು ಪಾಯಸ, ಕೋಸುಮಲ್ಲಿ, ಹಂಗೆ ಚಿಕ್ಕಿಲಿ ಅಂತ ಹೇಳ್ತಾರೆ. ಆ ಚಿಕ್ಕಿಲಿ ಮಾಡಬೇಕು. ಅದು ಬಿಟ್ಟು ತಂಬಿಟ್ಟು ಮಾಡ್ತಾರ ಕೆಲವಲ್ಲ, ತಂಬಿಟ್ಟು ಮಾಡಬಂದು ಚಿತ್ರಾನ್ನ, ಮೆಣಸು ಒಳಗೆ ಚಿತ್ರಾನ್ನ ಮಾಡಬೇಕು. ಇದೆಲ್ಲ ಮಾಡಿ ನೈವೇದ್ಯಕ್ಕಾಗಿ ನಾವು ತಯಾರು ಮಾಡಿ ಮುಂದೆ ಇಟ್ಕೊಂಡ ಅಂದ್ರೆ ನಾವು ಪೂಜೆ ಮಾಡ್ಲಿಕ್ಕೆ ತುಂಬಾ ಟೈಮ್ ಸಿಕ್ಕತ್ತೆ ಹಂಗಂತ ಹೇಳ್ತಾರೆ. ಪೂಜೆ ಮಾಡೋ ಕಡೆಯಲ್ಲಿ 2 ಕುಬಸವನ್ನ ಟ್ರಯಾಂಗಲ್ ಮಾಡಿ ಆ ಸ್ತಂಭ ಇಡ್ತಿರಲಿಲ್ಲ ಅದಕ್ಕಿಂದ ಇಡಬೇಕು. ಅದೇ ತರ ಕಾಡಿಗೆ ಇಡಬೇಕು. ಯಾಕಂದ್ರೆ ಕಾಡಿಗೆ ಇಟ್ಟರೆ ಕಪ್ಪು ಇರಬೇಕು ಅಂತ ಹೇಳ್ತಾರೆ. ಕಪ್ಪು ಇಟ್ಟರೆ ದೃಷ್ಟಿಗಳು ಹೋಗುತ್ತೆ. ಗೌರಿನ ನೋಡಿದ್ರೆ ಮೊದಲ ಕಪ್ಪ ಇರ್ತಾಳ ಅಂತ ಹೇಳ್ತಾರೆ. ಆದ್ರೆ ಗೌರಿಗೆ ಅಷ್ಟು ಮಹಿತ್ವ ಉಂಟು. ಆ ಗೌರಿಗೆ 9 ಹೆಸರು ಅದ ಅಂತ ಹೇಳ್ತಾರ. ಹಿರಿಯರೆಲ್ಲ 9 ಹೆಸರು ಅಂತಂತಾರೆ. ಅವೆಲ್ಲ ತಯಾರು ಮಾಡಿಕೊಂಡು ನಾವು ಪೂಜೆ ಮಾಡಿದೀವಿ ಅಂತಂದ್ರೆ ನಮ್ಮ ಮನೋಭಿಷ್ಟಗಳು ಸಿದ್ಧಿ ಆಗತ್ತೆ, ಪೂರ್ತಿ ಆಗತ್ತೆ ಅಂತ ಹೇಳ್ತಾರೆ. ಆ ದೋರವನ್ನ ನಾವು ತಯಾರು ಮಾಡಿ ಇಟ್ಕೊಬೇಕು. ಒಂದು ತಟ್ಟಿನಲ್ಲಿ ಒಂದು ದೋರ ಒಳಗೆ 9 ಗಂಟು ಹಾಕಬೇಕು. ಒಂದೊಂದು ಗಂಟನು ಪಾರ್ವತಿ ದೇವಿ ಕನ್ನಡ 9 ರೂಪಗಳ ಅಲ್ಲಿ ತೋರಿಸ್ತಾಳ ಅಂತ ನಮಗೆ ತಿಳಿಸಿಕೊಡ್ತಾಳ. ಅದಕ್ಕೋಸ್ಕರ ದ್ವಾರ ಒಳಗೆ 9 ಗಂಟೆ ಹಾಕಬೇಕು. ಆ ದ್ವಾರ ಮಧ್ಯೆಯಲ್ಲಿ ಒಂದು ಹೂವನ್ನ ಕಟ್ಟಿ ಅಲ್ಲಿ ಇಟ್ಟು ಅದಕ್ಕೆ ಪಾರ್ವತಿ ಪರಮೇಶ್ವರ ಪೂಜೆಯನ್ನ ಮಾಡಬೇಕು ಹಂಗಂತ ನಮಗೆ ತಿಳಿಸಿಕೊಡ್ತಾರೆ. ಪೂಜೆ ಮುಗಿದ ಮೇಲೆ ಈ ದ್ವಾರವನ್ನ ತನ್ನ ಮದುವಾದ ಶ್ರೀಗಳು ತನ್ನ ಗಂಡನ ಕೈಲಿ ಕೊಟ್ಟು ಅವರಿಗೆ ನಮಸ್ಕರಿಸಿ ಆ ದ್ವಾರವನ್ನ ಅವರಲ್ಲಿ ಆಶೀರ್ವಾದ ಮಾಡಿ ಬಡಿದು ಕಟ್ಟಿಕೊಬೇಕು ಹಂಗಂತ ನಮಗೆ ತಿಳಿಸಿಕೊಡ್ತಾರೆ. ಮತ್ತೆ ಎಲ್ಲ ಸಣ್ಣ ಮಕ್ಕಳು, ಹೆಣ್ಣು ಮಕ್ಕಳೆಲ್ಲ ಬಲದ ಕೈಯಲ್ಲಿ ಕಟ್ಟಿಕೊಬೇಕು ಈ ದ್ವಾರವನ್ನ ಅಂತ ಹೇಳ್ತಾರೆ. ಈ ಪೂಜೆ ಮಾಡ್ಲಿಕ್ಕೆ ಮುಂದೆ ಗಣಪತಿ ಪೂಜೆಯನ್ನ ಮಾಡಬೇಕು. ಯಾಕಂದ್ರೆ ಗಣಪತಿ ದೇವರ ಮೂಲ ಕಾರಣ. ಅವಕಾಶ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಗುರುಮೀದೇವ ಸರ್ವ ಕಾರ್ಯೇಶು ಸರ್ವತಃ. ನಾವು ಏನೊಂದು ಕಾರ್ಯ ಮಾಡಿರ್ನೋ ನಿರ್ವಿಘ್ನಮಿಲ್ಲಂಗ ಆಗ್ಬೇಕು ಹಂಗಂತಂದ್ರೆ ಅದಕ್ಕೆ ಗಣಪತಿ ಪೂಜೆನ ಮಾಡಬೇಕು. ಅದು ಮಾತ್ರ ಅಲ್ಲ, ಗಣಪತಿ ಪಾರ್ವತಿ ಪರಮೇಶ್ವರ ಪುತ್ರ ಇವನ್ನೂ ನಾವು ಸಲ್ಲಿಸಿದೇವು ಅಂತಂದ್ರೆ ಪಾರ್ವತಿ ಪರಮೇಶ್ವರ ತಾಯಿ ತಂದರಿಗೆ ಸಂತೋಷ ಆಗತ್ತೆ ಹಾಗಂತೇಳಿ ನಾವು ಅನುಗ್ರಹ ಮಾಡ್ತಾರ ಅಂತ ಹೇಳ್ತಾರೆ. ಇವೆಲ್ಲ ಮುಗಿದ ಮೇಲೆ ಆರತಿ ಮಾಡಿ ಕಾಲಿಗೆ ಉರುಟಾಣಿ ಮಾಡ್ಕೊಬೇಕು ಹಂಗಂತ ಹೇಳ್ತಾರೆ. ಇದೆಲ್ಲ ನಾವು ಯಾಕೆ ಮಾಡಬೇಕು, ಎದಕ್ಕೋಸ್ಕರ ಎಲ್ಲ ಮಾಡಿದ್ರೆ ನಾವು ಏನ್ ಸಂತೋಷ ಹಂಗಂತಂದ ಅಂದ್ರೆ ಅದಕ್ಕೆ ಪುರಾಣದಲ್ಲಿ ಒಂದು ಸೂಕ್ಷ್ಮನಾಗ ತಿಳಿಸಿಕೊಡ್ತಾರೆ. ಹೆಂಗ ವಾಲ್ಮೀಕಿ ರಾಮಾಯಣಂ, ಕಂಬ ರಾಮಾಯಣಂ ಎಲ್ಲ ಇತ್ತು, ಅದೇ ತರದಲ್ಲಿ ಸ್ಕಂತ ಪುರಾಣ ಅಂತ ಒಂದು ಪುರಾಣ ಅದ. ಈ ಪುರಾಣದಲ್ಲಿ ಈ ಪಾರ್ವತಿ ಪರಮೇಶ್ವರ ಗಂಡನ ಪೂಜೆ ಹೇಳ್ತಾವಲ್ಲ, ಇದನ್ನ ಕುರಿತು ಒಂದು ಸಣ್ಣ ಉದಾಹರಣ ನಮಗೆ ತಿಳಿಸಿಕೊಡ್ತಾರ. ಯಾಕಂದ್ರೆ ಒಂದು ರಾಜ, ಅವನ ಹೆಸರು ಜಯಸಿಂಹ ಅಂತ ಒಂದು ರಾಜ ಇದ್ದಾನ. ಆ ರಾಜಗೆ ಒಂದು ಗಂಡು ಮಗು ಇದ್ದಾನ. ಆ ಮಗನಿಗೆ, ತನ್ನ ಮಗನಿಗೆ ಮದುವೆ ಮಾಡಬೇಕು, ಚಂದ ಆಡಂಬರ ಮಾಡಬೇಕು. ಆ ಮದುವೆ ಯಾರು ಭೂಲೋಕ ಮಾಡ್ಲಂಗ ನಾವು ಮಾಡಬೇಕು ಅಂತ ಹೇಳಿ ಆಸೆ ಪಟ್ಟು ಅವಾಗ ಮದುವೆ ಮಾಡ್ಲಿಕ್ಕೆ ಎಲ್ಲ ಏರ್ಪಾಡು ಮಾಡಕ್ಕಾಗಲಿ ಅವಾಗ ಜ್ವರ ಬರ್ತ, ಅವನ ದುಃಖ ಎಲ್ಲ ಜಾಸ್ತಿ ಆಗತ್ತೆ. ಆ ಹುಡುಗ ಸೀರಿಯಸ್ ಅಂತಂತಾರಲ್ಲ, ಕೊಡೀಕಾಲ ಸ್ಥಿತಿಗೆ ಬಂದು ಬಿಡ್ತಾನ. ಅವನ ದೇಹವನ್ನೇ ಬಿಡೋ ದೂರಕ್ಕೆ ಅವನ ಸ್ಥಿತಿ ಬರೋ ಕಾಲಲ್ಲಿ ನೋಡ್ತಾನ, ನನ್ನ ಮಗನಿಗೆ
ಮದುವೆ ಮಾಡೋಕಂತ ಆಸೆ ಪಟ್ಟ. ಇಂಥವ್ರೆ ಬಂದ ಮೇಲೆ ಯಾರು ಮಾಡಿಕೊಂಬರಲ್ಲ, ಏನ್ ಮಾಡೋದು ನೆನ್ಸಿ ಏನ್ ಮಾಡ್ತಾನ, ತಂಡೋರ ಹಾಕ್ತಾನ. ಏನ್ ತಂಡೋರ ಅಂದ್ರೆ, ನನ್ನ ಮಗನಿಗೆ ಈಗ ಮರಣ ಕಾಲ ಬಂದಿದೆ, ಇಬ್ಬರು ಕೂಡ ಅವನ್ನ ಯಾರೊಬ್ಬರು ಮದುವೆ ಮಾಡಿಕೊಂತಾರೋ, ಯಾರು ಹೆಣ್ಣು ಕೊಡ್ತಾರೋ ಅವರಿಗೆ ನನ್ನ ರಾಜ್ಯದಲ್ಲಿ ಇರತಕ್ಕ ಅರ್ಧ ರಾಜ್ಯ, ಸರಿಭಾಗ ರಾಜ್ಯವನ್ನ ಅವರಿಗೆ ಕೊಟ್ಟು ಸಂತೋಷ ಪಡಿಸ್ತಾನೆ. ಹಂಗಂತ ತಂಡರ ಆಗ್ತಾನೆ. ಸತ್ತ ಮೇಲೆ ಮದುವೆ ಆಗೋದು ಸಾಮಾನ್ಯವ ಇಲ್ಲ. ಆದ್ರೆ ಸತ್ತ ಮೇಲೆ ಮತ್ತೆ ಬದುಕಿದ್ದಾರ, ಹಂಗಂದ್ರೆ ಬದುಕಿದ್ದಾರ. ನಾವು ಕೇಳ್ತಾನ, ಬ್ರಹ್ಮಣ್ಯ ತೀರ್ಥರು ಹೇಳೋ ಕಾಲದಲ್ಲಿ ತನ್ನ ಗಂಡ ಸತ್ತ ಮೇಲೆ ಅವಳು ಆ ಕಾಲದಲ್ಲಿ ಉಡನ್ಕಟ್ಟೆ ಇರ್ತಾರಲ್ವಾ, ಉಡನ್ಕಟ್ಟೆ ಇರಬೇಕು ಸ್ತ್ರೀ. ಯಾರೊಬ್ರು ಬ್ರಾಹ್ಮಣ ಅಂತೇಳಿ ನಮಸ್ಕಾರ ಮಾಡಬೇಕು ಅಂತ ಅರ್ಥ. ಅವಳು ನಮಸ್ಕಾರ ಮಾಡಕ್ಕೆ ಹೇಳ್ತಾರ ಅವರು, ದೀರ್ಘ ಸುಮಂಗಲಿ ಭವ ಅಂತಂತಾರ. ಅವಳು ಕೇಳ್ತಾಳ, ಸ್ವಾಮಿ ಈಗಲೇ ನಾನು ಇಂಥ ಮಾರಿ ನನ್ನ ಗಂಡನಿಗೆ ಮಾಡೋ ಸ್ಥಿತಿ ಎಲ್ಲ ಮುಗಿಸಿನ ಬಂದಿದ್ದಾನೆ, ನನ್ನ ಹೊಯ್ ಸುಮಂಗಲಿ ಭವ ಅಂತ ಹೇಳ್ತಾನಂದ್ರೆ, ನಾನಾ ಹೇಳಲ್ಲಮ್ಮ, ನನ್ನ ಒಳಗೆ ಇವತ್ತಕ್ಕ ನರರಾಮಚಂದ್ರ ದೇವತಾನ ಹೇಳ್ಕಲ್ಲಿ ಅವರು ಮತ್ತೆ ಬರ್ತಾರ ಅಂದ್ರೆ ನಾವು ಎತ್ತಿಗಳೋಡ ಚರಿತ್ರೆಯಲ್ಲಿ ಕೇಳಿದ್ದ. ಅದೇ ತರ ಯಾರು ಅವನ್ನ ಮದುವೆ ಮಾಡಿಕೊಂಡವರು ಇಬ್ಬರು ಕೂಡ ಅವ್ರನಲ್ಲಿ ಒಂದು ಬಡ ಬ್ರಾಹ್ಮಣ ಇರ್ತಾನ, ಕುಚೇರ ತಕ್ಕ ಇರ್ತಾನ ಬಡ ಬ್ರಾಹ್ಮಣ. ಅವನಿಗೆ 5 ಹೆಣ್ಣು ಮಕ್ಕಳು. ಒಂದು ಹೆಣ್ಣು ಮಕ್ಕಳನ್ನಿಟ್ಟು ಕಾಪಾಡೋದೇ ಕಷ್ಟ ಅಂತ ನಾವೆಲ್ಲ ತಿಳ್ಕೊಂಡಿದ್ದೇವೆ. ಆದರೂ ಕೂಡ 5 ಹೆಣ್ಣು ಮಕ್ಕಳನ್ನ ಇಟ್ಟು 5 ಬಂದರಿಗೂ ತುಂಬಾ ಸಂತೋಷವ, ಕಿಂಚಿತ ಯಥಾಸಕ್ತಿ ಏನದೆಯೋ ಅದು ಇಟ್ಕೊಂಡು ಸಂಸಾರನ ನಡೆಸ್ತಾ ಇರ್ತಾನ. ಈ ವಿಷಯ ಅವನಿಗೆ ಸಿಕ್ಕತ್ತೆ, ನೋಡ್ತಾನ, ಸರಿ 5 ಹೆಣ್ಣು ಮಕ್ಕಳಿದ್ದಾರೆ, ಒಬ್ಬಳನ್ನ ಇಂಥವ್ರೆ ಮದುವೆ ಕೊಡ ಅಂತ ಹೇಳಿದಾಗ ರಾಜ ಕೇಳ್ತ, ಅಪ್ಪ ನನ್ನ ಮಗಳನ್ನ ನನ್ನ ಮಗನಿಗೆ ಲಗ್ನ ಮಾಡಿ ಕೊಡ್ತಾನೆ ಅಂತಂತಾನೆ. ಹೆಂಡತಿ ಹೇಳ್ತಾಳೆ ಇದೆಲ್ಲ ಮಾಡಕೊಡುದು ಅಂತ ಹೇಳಿದ್ರು ಕೂಡ ಕಷ್ಟ. ಆ ಕಷ್ಟ ಅಂಬೋದು ಎಷ್ಟು ದುಃಖಿ ಬರ್ತದೆ ಎಂಬುದನ್ನ ತಿಳ್ಕೊಬೇಕು. ಬಡವರ ಇದ್ರೆ ಎಷ್ಟು ಕಷ್ಟ. ಒಪ್ಪತ್ತು ಊಟಕ್ಕಿಲ್ಲ ಅಂತ ರಾಯರು ಕಷ್ಟಪಟ್ಟರು. ಆರ ರಾಯರು ರಾಮಚಂದ್ರ ಮೂರ್ತಿಯನ್ನೇ ಸದಾ ಸ್ಮರಿಸಾದ ಕಾಲದಲ್ಲಿ ಈಗ ಅನ್ನದಾನ ಪ್ರಭು ಅದು ಭೂಲೋಕದ ಎಲ್ಲರಿಗೂ ಅನ್ನ ಆಗ್ತಾ ಅದನ್ನ ನೋಡ್ತಾನ. ಆರ ಅವ ನೋಡ್ತಾನ, ನಾವು ಇಂಥವ್ರು ಇದ್ದೇವಲ್ಲ, ನನ್ನ ಮಗುವಿನ ಲಗ್ನ ಮಾಡುವ ಅಂತ ಲಗ್ನ ಮಾಡಿಕೊಡೋ ಕಾಲದಲ್ಲಿ ಆ ಗಂಡು ಬೇಗನ ಬಿಟ್ಟು ಪರಮಾತ್ಮನ ಗತಿ ಇರ್ತಾನ. ಎಲ್ಲರೂ ನೋಡ್ತಾರ, ಜನಗಳೆಲ್ಲ ಏನ್ ಮಾಡ್ತಾರೆ, ಅದನ್ನ ಪ್ರೇತವನ್ನ ತಕೊಂಡೋಗಿ ಉರಿಸಬೇಕು ಅಂತ ಎಲ್ಲ ತಕೊಂಡು ಅಲ್ಲಿ ತಿರುಗಾಡಿ ಬರ್ತಾರ. ಈ ಹೆಣ್ಣು ಮಗಳು ಅವರ ಕೂಡವೇ ಬರ್ತಾಳ. ಎಲ್ಲ ಮಾಡೋ ಸಮಯದಲ್ಲಿ ಆ ಹೆಣ್ಣು ಮಗಳಿದ್ದಾಳ ಎಂತ ಮಾರಿ ಅಂದ್ರೆ ಪತಿವ್ರತ ಅಂತ ಹೇಳ್ತಾವಲ್ಲ ಅಂತ ಒಳ್ಳೆ ಸಣ್ಣ ಸ್ತ್ರೀ ಅವಳು. ಅವಳು ಯಾವಾಗ ನೋಡಿದ್ರು ಪಾರ್ವತಿ ಪರಮೇಶ್ವರನ ಪ್ರಾರ್ಥನಾ ಮಾಡ್ತಾವೆ ಇರ್ತಾಳ. ಆ ಗಂಡು ಪ್ರೇತವನ್ನ ಕೊನೆಯ ಕಾಲದಲ್ಲಿ ಏನ್ ಮಾಡಬೇಕು ಆ ಮಾಡೋ ಕಾಲದಲ್ಲಿ ಭಗವಂತನ ಇಚ್ಛೆಯಿಂದ ಒಳ್ಳೆ ಮಳಿ ಸುರಿತ ಹೇಳ್ತಾವಲ್ವಾ, ಇಡೀ ಮಿನ್ನಲ್ ಅಂತ ಹೇಳ್ತಾವ ಅಂತ ಮಾಡಿ ಅಲ್ಲಲ್ಲಿ ಮಿಡುಗು ಬರ್ತಾ ಇರ್ತವೆ, ಪಿಡುಗು ಬರ್ತಾ ಇರ್ತವೆ, ಒಳ್ಳೆ ಮಳಿ ಸುರಿತಾ ಇರ್ತ. ಈ ಪ್ರೇತವನ್ನ ನಾವು ಮಾಡ್ಲಿಕ್ಕೆ ಏನಾಗಲ್ಲ ಅಂತ ಬಂದ ಜನಗಳು ಪೂರ ಏನ್ ಮಾಡ್ತಾರೆ, ಬಿಟ್ಟು ಅವ್ರವರು ಓಡಿ ಹೊಡ್ತಾರ. ಆದರೂ ಕೂಡ ಪ್ರೇತವ ಇದ್ದರೂ ಕೂಡ ನನ್ನ ಗಂಡ ಹಂಗಂತಂಬ ಆ ಸ್ಥಿತಿಯಿಂದ ಆ ಹೆಣ್ಣು ಮಗಳು ಭಗವಂತನ ಬೇಡಿಕೊಂಡಿರೋ ಕಾಲದಲ್ಲಿ ತನ್ನ ತಾಯಿ ಅವಳಿಗೆ ಹೇಳಿದ ಒಂದು ಕಥೆ ಜ್ಞಾಪಕ ಬರ್ತದೆ. ಇಂಥ ಮಾಡಿ ಗಂಡನ ಪೂಜೆನ ತನ್ನ ತಾಯಿ ಇವಳು ಸಣ್ಣ ಮಗಳ ಕಾಲದಲ್ಲಿ ಇಟ್ಕೊಂಡು ಮಾಡೋರು ನೋಡ್ತಾ ಇರ್ತಾಳೆ. ಅದು ಇವಳ ಮನಸ್ಸಲ್ಲಿ ಬಂದು ಪಾರ್ವತಿ ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾಳೆ. ಪ್ರಾರ್ಥನೆ ಮಾಡಿದ್ರೆ ಸಾಧಾರಣ ಹೆಂಗ್ ಮಾಡ್ಬೇಕು, ದೀಪ ಹಚ್ಚಬೇಕು, ನೈವೇದ್ಯ ಮಾಡ್ಬೇಕು. ಅಲ್ಲಿ ಏನದು, ಅದು ಒಂದೊಂದು ಶಬ್ದ ಸುಡುಗಾಡು, ಅಲ್ಲಿ ಏನು ಮಾಡ್ಲಿಕ್ಕೆ ಸ್ಥಳವೇ ಇಲ್ಲ. ಇದ್ರೂ ಕೂಡ ಭಗವಂತನ ಪ್ರಾರ್ಥನೆ ಮಾಡಿ ಏನ್ ಮಾಡ್ತಾಳೆ, ಅಲ್ಲಿ ಇರೋ ಮಣ್ಣನ್ನ ತೆಗೆದು ದೀಪವಾಗಿ ಮಾಡ್ತಾರೆ. ದೀಪಲ್ಲಿ ಎಣ್ಣೆ ಹಾಕಬೇಕಿಲ್ಲ, ಎಣ್ಣೆ ಎಲ್ಲಿ ಹೋಗೋದು,
ಭಗವಂತನ ಭಾಗೀರಥಿನ ಪ್ರಾರ್ಥನೆ ಮಾಡ್ತಾಳ. ಆ ನದಿನ ಆ ನೀರೇ ಹಾಕ್ತಾಳ. ನೀರು ಎಣ್ಣೆಯ ಮಾರತ್ತ. ದೀಪ ಹಚ್ಚಬೇಕಲ್ಲ, ಅದಕ್ಕೆ ಏನ್ ಮಾಡೋದು, ತಿರಿಬೇಕಲ್ಲ, ಏನ್ ಮಾಡ್ತಾಳ, ಅಲ್ಲಿ ಬಗಲಿರೋ ತಕ್ಕ ಆ ಆಲಮರ ಗಿಡದಲ್ವ, ಅದಲ್ಲಿ ಇರೋ ಸಣ್ಣ ಸಣ್ಣ ನಾರುಗಳನ್ನ ತೆಗೆದು ಅದನ್ನೇ ದೀಪ ಮಾಡ್ತಾಳ. ಅಗ್ನಿ ಪ್ರಾರ್ಥನೆ ಮಾಡ್ತಾಳ, ದೀಪ ಉರಿಸ್ತಾಳ. ನೈವೇದ್ಯಕ್ಕೆ ಏನ್ ಮಾಡೋದು, ಪ್ರಾರ್ಥನೆ ಮಾಡೋದಲ್ಲಿ ಅಲ್ಲಿರೋ ಮಟ್ಟಿ ಅಂತ ಮಣ್ಣುಗಳು, ಆ ಮಣ್ಣವನ್ನೇ ತೆಗೆದು ಉರುಂಡಿಯ ಮಾಡಿ ಅದನ್ನು ನೈವೇದ್ಯ ಮಾಡಿ ಭಕ್ತಿಯಿಂದ ಪೂಜೆ ಮಾಡ್ತಾಳ ಇಲ್ವೋ, ರುದ್ರದೇವರು ನೋಡ್ತಾರ, ಆಹಾ ನನ್ನ ಕುರಿತು ಇಂಥ ಒಂದು ಭಕ್ತಿಯಾದವಳು ಭೂಲೋಕದಲ್ಲಿ ಮಾಡ್ತಾ ಇದ್ದಾಳ, ಇವಳಿಗೆ ನಾವು ಒಳ್ಳೇದು ಮಾಡಿ ಆಬೇಕು. ಹಾಗಂತ ಏನ್ ಮಾಡ್ತಾರೆ, ಕನ್ನಡಿಯ ಸತಿ ಪಾರ್ವತಿಯವರು ಸೇರಿಕೊಂಡು ಅವಳ ಮುಂದೆ ಬಂದು ಕೇಳ್ತಾಳ, ಅಮ್ಮ ನೀ ಇಂಥ ಭಕ್ತಿಯಿಂದ ಪೂಜೆ ಮಾಡ್ತಾ ಇದ್ದಿ, ನಿಂಗೆ ಏನ್ ಬೇಕು ಹೇಳು, ಕೊಡ್ತಾನೆ. ಹಂಗಂತ ಹೇಳಿ ಏನ್ ಮಾಡ್ತಾರ, ಆ ಮಟ್ಟಿಯಿಂದ ಮಾಡಿದ್ದಾಳ ಪುರುಂಡಿಯ ಲಡ್ಡು ಮಾರಿ ಮಾಡಿತಾರ, ಅವ್ರನ್ನ ಎರಡ ಹೊಡಿತಾರ, ಹೊಡಿಕೊಟ್ಟು ಪ್ರಸಾದ ಕೊಡ್ತಾರ. ಇವಳು ಕೇಳ್ತಾಳ, ಸ್ವಾಮಿ ನಂಗೆ ಏನು ಬೇಕಾದಿಲ್ಲ, ನನ್ನ ಪತಿ ಇಂಥವರೇ ಆಗಿದ್ದಾರೆ, ಅವ್ರನ್ನ ಮತ್ತೆ ನೀವು ನಂಗೆ ತಿಳಿಸಿಕೊಡಬೇಕು, ನಾವಿಬ್ಬರು ಸೇರಿಕೊಂಡು ಸಾಧನವನ್ನ ಮಾಡಬೇಕು. ಸಂಸಾರ ದಂಪತಿ ಸಾಧನ ಮಾತ್ರ ಇಲ್ಲ, ಈ ಭೂಲೋಕದಲ್ಲಿ ಭಗವಂತನ ಕುರಿತು ನಾವು ದಂಡಿ ಸಾಧನ ಮಾಡೋಕ್ಕಾಗ, ಅದಕ್ಕೆ ನೀವು ಅನುಗ್ರಹ ಬೇಕು ಅಂತ ಕೇಳೋದಲ್ಲಿ ಭಗವಂತ ಅದೇ ತರ ಅವಳಿಗೆ ಹ್ಯಾಂಗೆ ಬೇಡಿಕೊಂಡಿಲ್ಲೋ ಅದೇ ತರ ಅವಳ ಗಂಡನ್ನ ತಿಳಿಸಿಕೊಡ್ತಾನೆ. ಇಬ್ಬರು ಸೇರಿ ಸಂತೋಷದಿಂದ ಇರ್ತಾರೆ ಹಂಗಂಬುದನ್ನ ಆ ಕಥಿನವಾಗ ತಿಳಿಸಿಕೊಡತ್ತೆ. ಅದಕ್ಕೋಸ್ಕರನೇ ಗಂಡನ ಪೂಜೆಯನ್ನ ಯಾರೊಬ್ಬರು ಮಾಡ್ತಾರೋ ಅವರಿಗೆ ದೀರ್ಘ ಸುಮಂಗಲಿತ್ವ ಇರುತ್ತೆ, ಮಾಂಗಲ್ಯ ಬಲ ತುಂಬಿ ಇರುತ್ತದೆ. ಅದು ಮಾತ್ರ ಇಲ್ಲ, ಯಾರೊಂದು ಹೆಣ್ಣು ಮಕ್ಕಳು ಸ್ತ್ರೀಗಳು ಈ ಪೂಜೆಯನ್ನು ಮಾಡ್ತಾರೋ ಅವರ ಮನೆಯಲ್ಲಿ ಇರುವತಕ್ಕ ಗಂಡಸರಿಗೆ ನಾನಾ ವಿಧ ದುಃಖಗಳು ಇದ್ದರೂ ಕೂಡ ಪರಮೇಶ್ವರ ಹ್ಯಾಂಗ ಆ ವಿಷವನ್ನ ನುಗ್ಗಿ ಗಂಟ್ಲಲ್ಲಿ ನಿಂತುವತ್ತು ನೀಲಘಂಟ ಅಂತ ಹೆಸರಾಗ, ಅದೇ ತರ ಬಂದ ದುಃಖಗಳೆಲ್ಲ ಕಷ್ಟಗಳೆಲ್ಲ ಹಂಗೆ ಪರಿಹಾರ ಆಗತ್ತೆ. ಹಂಗಂದ್ರನ್ನ ಈ ಆಷಾಢ ತಿಂಗಳು ಅಮಾವಾಸ್ಯೆ ದಿವಸ ಬರೋ ಖುಷಿಯನ್ನ ನಮಗೆ ಹಿರಿಯರು ತಿಳಿಸಿಕೊಡ್ತಾ ಇದ್ದಾರೆ. ಅಂತ ಪೂಜೆಯನ್ನ ಎಲ್ಲರೂ ಮಾಡಿ ಭಗವಂತನ ಅನುಗ್ರಹ, ಪಾರ್ವತಿ ಪರಮೇಶ್ವರ ಅನುಗ್ರಹ ಎಲ್ಲರೂ ಸಿಗಬೇಕು. ಅದಕ್ಕೋಸ್ಕರವೇ ನಾವು ಕೂಡ ಈಗ ಮದುವೆ ಮಾಡೋಕ್ಕಾಗಲಿ, ವರಂ ವಧುವಿಗೆ ಮದುವೆ ಮಾಡೋಕ್ಕಾಗಲಿ, ವರ ಕಾಶಿ ಯಾತ್ರೆಗೆ ಹೋಗಿರ್ತಾನೆ. ಅದಕ್ಕೆ ಮುಂದೆ ನಾವು ಏನ್ ಮಾಡ್ತೇವೆ ಅಂದ್ರೆ, ಆ ವಧುವನ್ನ ಕೂರಿಸಿ ಇಟ್ಟು ಮಂಗಳ ಗೌರಿ ಅಂತ ಬೆಳ್ಳಿ ಇರೋದು, ಆ ಮಂಗಳಗೌರಿ ಪೂಜೆಯನ್ನು ಅಂತ ಅದನ್ನ ಇಟ್ಟು ಗೌರಿ ಪೂಜೆಯನ್ನ ಮಾಡ್ತಾ ಇರ್ತಾನೆ. 5 ಸುಮಂಗಳಿರು ಕೂರ್ಸಿ ಇಟ್ಟು ಆ ಮದುವೆ ಆಗೋ ಹುಡುಗಿನ ಕೂರಿಸಿ ಇಟ್ಟು ಆ ಪೂಜೆಯನ್ನ ಮಾಡಿಸಿದ್ರೆ ಅವಳಿಗೆ ಯಾವಾಗ್ಯೂ ಮಂಗಳತ್ವ ಸಿಕ್ಕತ್ತ ಹಂಗಂಬುದನ್ನ ನಾವು ಇಲ್ಲಿ ನೋಡ್ತಾ ಇರ್ತೇವೆ. ಅದಕ್ಕೆ ಈ ಪೂಜೆಯನ್ನ ಎಲ್ಲರೂ ಮಾಡಿ ಭಗವಂತ ಅನುಗ್ರಹ ಎಲ್ಲರಿಗೂ ಸಿಕ್ಕಬೇಕಂತ ಪ್ರಾರ್ಥನೆ ಮಾಡ್ಕೊಂತಾನೆ. ಇಂಥ ಚೆಲುವಗೆ ಮಗಳನ್ನು ಕೊಟ್ಟ ಗಿರಿರಾಜನ ನೋಡಮ್ಮಮ್ಮ ಹಂಗಂತ ಒಂದು ಈಶ್ವರನ ಮೇಲೆ ಸ್ತುತಿ ಅದ. ಅದು ಮಾತ್ರ ಇಲ್ಲ, ಇನ್ನೊಂದು ಸ್ತುತಿ ಕಡೀರಿ ಅಂತಂದ್ರೆ ತುಂಬಾ ಬಹಳವಾದ ಹಾಡು. ನಮ್ಮ ದಾಸರು ಆ ಹಾಡನ್ನ ತುಂಬಾ ಚಂದ ಹೇಳಿಕೊಡ್ತಾರ. ಎಂತ ಹಾಡು ಅಂದ್ರೆ, ಪ್ರಬಳ ಗಂಗೆಯ ಗಂಗಾ ಗರ ಮಹಾಲಿಂಗ ಮಾಧವನ್ನ ತೋರಿಸಯ್ಯ ಗುರುಕುಲೋ ತುಂಗ ಪ್ರಬಳ ಗಂಗೆಯ ಗಂಗಾ ಗರ ಮಹಾಲಿಂಗ ಅರ್ಪಿಸಿದವರಿಗೆ ಬೀಟವ ಕೊಡುವಿ, ಅರ್ಪಿಸಿದವರಿಗೆ ಬೀಟವ ಕೊಡುವಿ, ಮೆಚ್ಚಿಸಿದವರಿಗೆ ಮನದಲ್ಲಿರುವಿ, ದುಚ್ಚಾರಿತರ ಕಂಡು ದೂರದಲ್ಲಿರುವೆ, ದುಚ್ಚಾರಿತರ ಕಂಡು ದೂರದಲ್ಲಿರುವೆ,
ಅಚ್ಯುತ ಕಲ್ಲದ ಅಸುರರ ಬಡಿವಿ ತವಳ ಗಂಗೆಯ ಗಂಗಾ ಧರ್ಮ ಲಿಂಗ ಮಾರನ್ನ ಗೆದ್ದ ಮನೋಹರ ಮೂರುತಿ ಮರಣ ಗೆದ್ದ ಮನೋಹರ ಮೂರುತಿ ಸಾಧು ಸರ್ಜನರಿಗೆ ಸುರಚಕ್ರವರ್ತಿ ಧರಣಿಯೋ ತುಂಬಿತು ನಿನ್ನಯ ಕೀರ್ತಿ ಈ ಧರಣಿಯೋ ತುಂಬಿತು ನಿನ್ನಯ ಕೀರ್ತಿ ಶ್ರೀ ಹರಿಯ ತೋರುವುದಕ್ಕೆ ನಿನಗೆ ಚರಣಾರ್ತಿ ಶ್ರೀ ಹರಿಯ ತೋರುವುದಕ್ಕೆ ನಿನಗೆ ಚರಣಾರ್ತಿ ತವಳ ಗಂಗೆಯ ಗಂಗಾ ಧರ್ಮಲಿಂಗ ಚನ್ನ ಪ್ರಸನ್ನ ಶ್ರೀ ಹಯವದನ ಚನ್ನ ಪ್ರಸನ್ನ ಶ್ರೀ ಹಯವದನ ಅನುದಿನ ನೆನವಂತೆ ಮಾಡೋ ನೀಯನ್ನ ಅನ್ಯಾನೋ ನಾನು ಆಚರಣ ಬೇನು ಅನ್ಯಾನೋ ನಾನು ಚರಣಂ ಬೇನು ಇನ್ನಾದರೂ ತೋರೋ ವೀರ ಮುಖಂಡ ಇನ್ನಾದರೂ ತೋರೋ ವೀರ ಮುಖಂಡ ಪವಳ ಗಂಗೆಯ ಗಂಗಾ ಧರ್ಮಲಿಂಗ ಹಂಗಂತ ರುದ್ರರಂಗ ಕುರಿತು ಒಂದು ದಾಸರು ಮಾಡಿದ ಹಾಡು. ಇಂಥ ಮಾರಿ ನಾವು ರುದ್ರನ ಪ್ರಾರ್ಥನೆ ಮಾಡಿದೀವಿ ಅಂದ್ರೆ ಭಗವಂತ ನಾವೆಲ್ಲರಿಗೂ ಸಂಪೂರ್ಣ ಫಲವನ್ನ ಕೊಡ್ತಾನ, ಮನೋಮೋಷ ಕೊಡ್ತಾನ ಅಂತೇಳಿ ಸರ್ವಗಣ ಸಂಪೂರ್ಣ ಸರ್ವದೋಷ ವಚಿತಃ ಪ್ರಿಯತಂ ಪ್ರೀತಿಯವಾಲಂ ವಿಷ್ಣುಮೀಯ ಪರಮಂಗೃಹ ಕಾಯೇನ ವಾಚ ಮನಸೇಂದ್ರಿಯವ ಬುದ್ಧ್ಯಾತ್ಮನವ ಪ್ರಜ್ಞೇಸ್ತಭಾವಾತ್ ಕರೋಮಿ ಯಜ್ಞಂ ಸಹಲಂ ಪರಸ್ಮೈ ನಾರಾಯಣಾಯತಿ ಸಮರ್ಪಯಾಮಿ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಅಚ್ಯುತ ಅನಂತ ಗೋವಿಂದೇಭ್ಯೋ ನಮೋ ನಮಃ.